ಅಕಾಲಿಕ ಮಳೆಯಿಂದ ನೆಲಕ್ಕಚ್ಚಿದ ದ್ರಾಕ್ಷಿ ಬೆಳೆ, ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ, ಸಂಕಷ್ಟ ರೈತರಿಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ ಸಂಸದ ಸುಧಾಕರ್. ನಿಯಂತ್ರಣ ತಪ್ಪಿದ ದ್ವಿಚಕ್ರ ವಾಹನ, ಡಿವೈಡರ್ಗೆ ಡಿಕ್ಕಿಯಾಗಿ ಭೀಕರ ಅಪಘಾತ, ಸವಾರ ದಾರುಣ ಸಾವು. ಅದ್ದೂರಿ ಸಲ್ಲಾಪುರದಮ್ಮ ಕರಗ ಮಹೋತ್ಸವ, ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಕರಗದ ಪೂಜಾರಿ, ನೃತ್ಯಕ್ಕೆ ಮನಸೋತ ಜನತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲದ ಅಪಘಾತಗಳು, ಕಾರು ಅಶೋಕ್ ಲೈಲ್ಯಾಂಡ್ ವಾಹನಗಳ ನಡುವೆ ಭೀಕರ ಅಪಘಾತ, ಓರ್ವ ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿದ ಅಕಾಲಿಕ ಮಳೆ ಮತ್ತು ಆಲಿಕಲ್ಲು ಮಳೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಹಾನಿಯಾಗಿದ್ದು, ಈ ಹಿನ್ನೆಲೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರತಿ ವರ್ಷ ಎಷ್ಟು ಟನ್ ಆಗ್ತಾ ಇದೆ ಸರ್? ನೀವು ಇದುವರೆಗೂ 20 ಟನ್ ಬೆಳೆದಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ದೀಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಹಾಗೂ ಆಲಿಕಲ್ಲು ಮಳೆಯಿಂದ ದ್ರಾಕ್ಷಿ ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗಿದೆ. ರೈತರ ಸಂಕಷ್ಟವನ್ನು ನೇರವಾಗಿ ಅರಿಯಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ದೀಪೂರು ಗ್ರಾಮಕ್ಕೆ ಭೇಟಿ ನೀಡಿ ರೈತರಾದ ಪಾಪೇಗೌಡ, ಮೋಹನ್, ರಮೇಶ್, ವೆಂಕಟೇಶ್, ಚಂದ್ರಪ್ಪ ಮತ್ತು ಡಾಕ್ಟರ್ ಪಾಪೇಗೌಡ ಅವರ ತೋಟಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೂಡಲೇ ಜಂಟಿ ಸಮೀಕ್ಷೆ ನಡೆಸಿ ಬೆಳೆ ಹಾನಿಯನ್ನು ವೈಜ್ಞಾನಿಕವಾಗಿ ಅಂದಾಜಿಸಿ ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈಗ ನಮ್ಮ ಸದನ ನಿನ್ನೆ ರಾತ್ರಿ ಮುಗೀತು. ದೆಹಲಿಯಿಂದ ಈಗ ತಾನೇ ನಾನು ವಿಮಾನ ನಿಲ್ದಾಣದಿಂದ ಇಲ್ಲಿಗೆ ಬಂದೆ, ಚಿಕ್ಕಬಳ್ಳಾಪುರ ತಾಲೂಕಿಗೆ. ಯಾಕೆ ಅಂದರೆ ಮೊನ್ನೆ ಅಕಾಲಿಕವಾಗಿರ್ತಕ್ಕಂಥ ಮಳೆ ಬಿತ್ತು. ಕೆಲವರ ನಮ್ಮ ರೈತರ ದ್ರಾಕ್ಷಿ ಬೆಳೆಗಳೆಲ್ಲ ಕೂಡ ಹಾಳಾಗಿತ್ತು. ಹಾಗಾಗಿ ಅದನ್ನು ವೀಕ್ಷಣೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಕೂಡ ಬಂದಿದ್ದೀನಿ. ಮತ್ತು ದ್ರಾಕ್ಷಿ ಅಂದರೆ ನಮ್ಮ ಭಾಗದಲ್ಲಿ ದ್ರಾಕ್ಷಿ ನಾಡು ಅಂತ ಕರಿತೀವಿ ಚಿಕ್ಕಬಳ್ಳಾಪುರ. ಇವತ್ತು ನಾಸಿಕ್ಕು, ಸಾಂಗ್ಲಿ ಬಿಟ್ಟರೆ ಬಹುಶಃ ದೇಶದಲ್ಲೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ದ್ರಾಕ್ಷಿ, ನಮ್ಮ ರಾಜ್ಯದಲ್ಲಿ ಬಿಜಾಪುರ, ಇವೆರಡೂ ಭಾಗದಲ್ಲಿ ನಾವು ದ್ರಾಕ್ಷಿ ನಾಡು ಅಂತಲೇ ಇದು ಖ್ಯಾತಿಯನ್ನು ಗಳಿಸಿದೆ. ಹಾಗಾಗಿ ಇವತ್ತು ಫಸಲ್ ಬಿಮಾ ಯೋಜನೆ ಅಡಿ ವಿಮೆಯನ್ನು ಯಾರು ಕಟ್ಟಿರ್ತಾರೆ, ಈ ರೀತಿಯಲ್ಲಿ ನಷ್ಟ ಆದಾಗ ಅವ್ರಿಗೆ ನಷ್ಟ ಆಗದಿರ ವಿಮೆ ಮೂಲಕ ಹಣವನ್ನು ಕಟ್ಕೊಡುವಂಥದ್ದು. ಈಗಾಗಲೇ ನಾನು ಯಶವಂತು ಮತ್ತು ನಮ್ಮ ನಾರಾಯಣ ಸ್ವಾಮಣ್ಣ ಅಂತೇಳಿ ಇಬ್ಬರು ರೈತರು, ಅವರು ವಿಮೆ ಕಟ್ಟಿದ್ದಕ್ಕೆ ಒಬ್ಬರಿಗೆ 5,76,000 ಬಂದಿದೆ ಕಳೆದ 3 ವರ್ಷದಲ್ಲಿ. ಅವ್ರು ಕಟ್ಟದೇ ಇದ್ದಿದ್ರೆ ಅಷ್ಟು ಕೂಡ ನಷ್ಟ ಆಗಿರೋದು. ಸುಮಾರು 6 ಲಕ್ಷ ರೂಪಾಯಿ ಇವಾಗ ಅವ್ರಿಗೆ ಬಂದಿದೆ ಅಂದರೆ ಆ ವಿಮೆ ಕಟ್ಟಿರೋದ್ರಿಂದ ಬಂದಿದೆ. ಅವ್ರು ಕಟ್ಟಿದ್ದು ಎಷ್ಟು? ಬರೀ 30,000-40,000 ಕಟ್ಟಿದ್ರು ಅಷ್ಟೇ. ಇನ್ನೊಬ್ಬರು ಬರೀ 7,000 ಕಟ್ಟಿದ್ರು, ಅವ್ರಿಗೆ 78,000 ಬಂದಿದೆ. ಹೀಗೆ ಇದ್ರ ಪ್ರಯೋಜನ ಪಡ್ಕೋಬೇಕು ರೈತರು. ನಿಮ್ಮ ಆರೋಗ್ಯವನ್ನು, ಆರೋಗ್ಯ ವಿಮೆ ಹೆಂಗೆ ಮಾಡಿಸ್ಕೊಳ್ತೀರಿ, ನಿಮ್ಮ ಬೆಳೆಗಳ ವಿಮೆಯನ್ನು ಕೂಡ ಮಾಡಿಸಿದರೆ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ನಿಮ್ಮ ಬೆಳೆಯ ನಷ್ಟ ಪರಿಹಾರವನ್ನು ಕೂಡ ಕಟ್ಕೊಡುವಂಥ ಒಂದು ವಿಧಾನ, ಒಂದು ಕಾರ್ಯಕ್ರಮ ಇದು. ಇದನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಈಗಾಗಲೇ ನಾನು ಸಚಿವನಿದ್ದಾಗ ನಮ್ಮ ತಾಲೂಕಿನಲ್ಲಿ ಒಂದು ಕೋಲ್ಡ್ ಸ್ಟೋರೇಜನ್ನು ನಾವು ಮಾಡಿದ್ವಿ. ಅದು ಕೊನೆ ಹಂತದಲ್ಲಿ ಇದೆ ಅಂತ ಕಾಣ್ತದೆ, ಕಾಮಗಾರಿ ಎಲ್ಲ ಮುಗಿದಿರ್ಬೋದು ಅಂತ ಕಾಣಿಸ್ತದೆ. ಮತ್ತು ಇನ್ನೂ ಕೂಡ ಕೋಲ್ಡ್ ಸ್ಟೋರೇಜು ಅಧಿಕವಾಗಿ ಇಲ್ಲಿ ಬೇಕಾಗಿದೆ. ಮತ್ತು ಇದಕ್ಕೆ ಬೇಕಾಗಿರುವಂಥ ಪ್ರೊಸೆಸಿಂಗ್ ಯೂನಿಟ್ಸ್, ದ್ರಾಕ್ಷಿಗಿರ್ಬೋದು, ಮಾವಿಗಿರ್ಬೋದು, ಇದನ್ನೆಲ್ಲ ನಾನು ಈಗಾಗಲೇ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಪಾಸ್ವಾನ್ ಅವರು, ಚಿರಾಗ್ ಪಾಸ್ವಾನ್ ಅವರಿಗೆ 2 ಬಾರಿ ಭೇಟಿಯನ್ನು ಮಾಡಿ ನಾನು ಇದನ್ನೆಲ್ಲ ಕೂಡ ಕೊಟ್ಟಿದ್ದೀನಿ. ಬಹುಶಃ ಈ ವರ್ಷದಲ್ಲಿ FPO ಆಗಲಿ ಅಥವಾ ಹೊಸ ಒಂದು ಸಹಕಾರ ಒಂದು ಸಂಘ ಇಲ್ಲೇ ಮಾಡಿಸಿ, ದ್ರಾಕ್ಷಿಗೆ ಇವತ್ತು ದ್ರಾಕ್ಷಿ ಬೆಳೆಗಾರರ ಸಂಘ ಒಂದು ಮಾಡಿಸಿ, ಮಾವು ಬೆಳೆಗಾರರ ಸಂಘ ಮಾಡಿಸಿ, ಈ ಥರ 5 FPO ಅಥವಾ ಈ ಸಂಘಗಳ ಮೂಲಕ ಈ ಒಂದು ಯೋಜನೆಯನ್ನು ಈ ವರ್ಷದಲ್ಲೇ ಪ್ರಾರಂಭ ಅಂತೂ ಮಾಡಿಸ್ತೀವಿ.
ಇನ್ನು ಸಂಸದ ಸುಧಾಕರ್ ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತನೂರು ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಪ್ರಗತಿಪರ ಯುವ ರೈತ ಯಶವಂತ್ ಅವರ ದ್ರಾಕ್ಷಿ ತೋಟವನ್ನ ವೀಕ್ಷಿಸಿದ್ದಾರೆ. ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಯಶವಂತ್ ಅವರು ಬೆಳೆದಿರುವ ದ್ರಾಕ್ಷಿ ಬೆಳೆ ಮಾದರಿಯಾಗಿದ್ದು ಯುವಕರಿಗೆ ಪ್ರೇರಣೆಯಾಗುತ್ತದೆ. ಕೃಷಿಯಿಂದ ದೂರವಾಗುತ್ತಿರುವ ಯುವ ಜನತೆಗೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದರು. ಒಟ್ನಲ್ಲಿ ಪ್ರಕೃತಿ ವೈಪರೀತ್ಯದಿಂದ ಸಂಕಷ್ಟದಲ್ಲಿ ಇರುವ ರೈತರಿಗೆ ಸರ್ಕಾರ ತಕ್ಷಣ ನೆರವು ನೀಡಬೇಕೆಂಬ ಆಗ್ರಹ ಹೆಚ್ಚಾಗಿದೆ. ಜೊತೆಗೆ ಯಶವಂತ್ ಅವರಂತಹ ಯುವ ರೈತರು ಕೃಷಿಯಲ್ಲಿ ಹೊಸ ಆಶಾಕಿರಣವಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದ್ವಿಚಕ್ರ ವಾಹನವೊಂದು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ದ್ವಿಚಕ್ರ ವಾಹನವೊಂದು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಗಿಲಿಜಿಗೂರು ಕ್ರಾಸ್ ಸಮೀಪ ಸಂಭವಿಸಿದೆ. ಆಂಧ್ರಪ್ರದೇಶದ ಕಡಪ ನಿವಾಸಿಯಾದ 25 ವರ್ಷದ ಜೀವನ್ ಕುಮಾರ್ ಮೃತ ದುರ್ದೈವಿಯಾಗಿದ್ದಾರೆ. ಇವರು ತಮ್ಮ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ಕಡಪದಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಚಾಲನೆಯ ವೇಳೆ ದ್ವಿಚಕ್ರ ವಾಹನವು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ರಭಸವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಜೀವನ್ ಕುಮಾರ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಬೈಕ್ನಲ್ಲಿದ್ದ ಮತ್ತೊಬ್ಬ ಸವಾರನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನು ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ನಗರದಲ್ಲಿ ಸಲ್ಲಾಪುರದಮ್ಮ ದೇವಿಯ 39ನೇ ವರ್ಷದ ಕರಗ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಕರಗದ ನೃತ್ಯಕ್ಕೆ ಸಾರ್ವಜನಿಕರು ಫಿದಾ ಆದರು. ಗೌರಿಬಿದನೂರು ನಗರದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳಾದ ಶ್ರೀ ಮರಿಕಮ್ಮ ಸಲ್ಲಾಪುರಮ್ಮ ದೇವಿ ನಗರದ ನಿವಾಸಿಗಳಿಗೆ ಮಾತೃ ಸ್ವರೂಪಿಯಾಗಿದೆ. ಈ ದೇವಸ್ಥಾನಗಳಲ್ಲಿ ಕಳೆದ 38 ವರ್ಷಗಳಿಂದಲೂ ಕರಗ ಮಹೋತ್ಸವ ನಡೆಯುತ್ತಿದ್ದು, ಈ ಬಾರಿಯೂ ಸಹ 39ನೇ ವರ್ಷದ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ನಗರದ ದೇವಾಲಯದ ಆವರಣದಲ್ಲಿ ಕರಗ ಮಹೋತ್ಸವದ ಕಾರ್ಯಕ್ರಮ ಮಂಗಳವಾರದಿಂದ ಆರಂಭವಾಗಿತ್ತು. ಗುರುವಾರದಂದು ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದ್ದು, ಶುಕ್ರವಾರದಂದು ಅಗ್ನಿಕುಂಡ ಪ್ರವೇಶ, ಒನಕೆ ಕರಗ ಮತ್ತು ವಸಂತೋತ್ಸವ ಸೇರಿದಂತೆ ಇನ್ನಿತರ ದೈವಿ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಕರಗ ಮಹೋತ್ಸವಕ್ಕೆ ತಾಲೂಕು ಸೇರಿದಂತೆ ನಗರದ ವಿವಿಧ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಕರಗವನ್ನ ಕಳೆದ 3 ವರ್ಷಗಳಿಂದ ಮುಳಬಾಗಿಲು ಮೂಲದ ನಾಗರಾಜ್ ಅವರು ಹೊರುತ್ತಿದ್ದು, ನಗರದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿದ್ರು.
ಹೇಳಿ ಸರ್. ಗೌರಿಬಿದನೂರಿನ ಶ್ರೀ ಮರಿಗಮ್ಮ ಸಲ್ಲಪ್ರಮ್ಮ ಕರಗ ಮಹೋತ್ಸವ ಸಮಿತಿಯಿಂದ ಈ ದಿನ 39ನೇ ಕರಗ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಗೌರಿಬಿದನೂರಿನಲ್ಲಿ ಪುರಾಣ ಪ್ರಸಿದ್ಧವಾದಂಥ ಸುಮಾರು 800 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಗ್ರಾಮ ದೇವತೆಯಾದಂಥ ಶ್ರೀ ಮರಿಗಮ್ಮ ಸಲ್ಲಪ್ರಮ್ಮ ದೇವಿಯ ಕರಗ ಮಹೋತ್ಸವ ನಡೀತಾ ಇದೆ. ಇದರ ಪ್ರಯುಕ್ತ ಇವತ್ತು ಹೂವಿನ ಕರಗ ಗ್ರಾಮದ ರಾಜ ಬೀದಿಗಳಲ್ಲಿ ಹೊತ್ತು ಭಕ್ತಾದಿಗಳ ಜೊತೆಯಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಭಕ್ತಾದಿಗಳು ತಾಲೂಕಿನಾದ್ಯಂತ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ದಿನ ಸಂಜೆ 5 ಗಂಟೆಗೆ ಅಗ್ನಿಕುಂಡ ಇರುತ್ತೆ. ಅದಾದ ನಂತರ ಒನಕೆ ಕರಗ ಎಲ್ಲ ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬರ್ತಾ ಇದ್ರು ಕಾರ್ಯಕ್ರಮಗಳನ್ನು ಬೆಂಗಳೂರಿನ ಕರಗವಂತೆ ನಾವು ಸಹ ಇಲ್ಲಿ ವಿಜೃಂಭಣೆಯಾಗಿ ಗೌರಿಬಿದನೂರಿನ ಮರಿಗಮ್ಮ ದೇವಾಲಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು 39ನೇ ವರ್ಷದ ವಾರ್ಷಿಕೋತ್ಸವ ಆಗ್ತಾಯಿದೆ. ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ಭಕ್ತಾದಿಗಳು ನಮಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇದರ ಮುಖಾಂತರವಾಗಿ ದೇವಸ್ಥಾನದ ಅಭಿವೃದ್ಧಿ, ಇದರ ಜೊತೆಗೆ ಭಕ್ತಾದಿಗಳಿಗೆ ಸೌಲಭ್ಯಕ್ಕಾಗಿ ವಿವಿಧ ಬಗೆಯ ನಾವು ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಇದು 39ನೇ ಕರಗ ಮಹೋತ್ಸವ. ಸರ್, ಇದು ಕರಗ ಹೊತ್ತಕ್ಕಂಥವ್ರು ಇದು ಎಷ್ಟನೇ ಸರಿ ಹೊರ್ತಾ ಇದ್ದಾರೆ? ಸರ್, ಕರಗ ಹೊರೋರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗ್ಲಿ ಗ್ರಾಮದವರು ನಾಗರಾಜ್ ಅಂತ ಹೇಳಿ ಅವರು ಸತತವಾಗಿ 5ನೇ ಬಾರಿಗೆ ಇಲ್ಲಿ ಕರಗವನ್ನು ಹೋಗ್ತಾ ಇದ್ದಾರೆ. ಇದೇ ವೇಳೆ ಸಮಿತಿಯ ಅಧ್ಯಕ್ಷ ಜಿಪಿ ಅಶ್ವಥ್ ನಾರಾಯಣ್, ಕಾರ್ಯದರ್ಶಿ ಕಂಬಯ್ಯ, ಬೆಲ್ಲಂ ಶಶಿ, ಜಿಎಂ ನಾಗರಾಜ್, ಸಾವುಕಾರಿ ವೆಂಕಟರಮಣ, ಅಂಬರೀಶ್, ಅರ್ಜುನ್ ಮತ್ತು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಎಲ್ರಿಗೂ ನಮಸ್ಕಾರ. ಏನು ಇದೇ ತಿಂಗಳ 6ನೇ ತಾರೀಕು ಅಂದರೆ ಸೋಮವಾರ ಸಂಜೆ 8 ಗಂಟೆಗೆ ದೇವಸ್ಥಾನದಸಳ್ಳಿ ಗ್ರಾಮದಲ್ಲಿ ಒಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಆಯೋಜನೆ ಮಾಡಿರ್ತೀವಿ. ಆದ ಕಾರಣ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಸಮೇತ ಈ ನಾಟಕ ಮಂಡಳಿಯಲ್ಲಿ ಮಾಡುವಂಥ ನಾಟಕವನ್ನು ವೀಕ್ಷಿಸಿ ಈ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB,
PCMCS ಜೊತೆಗೆ CET ಮತ್ತು NEET JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್.
ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರೊಂದು ಸಡನ್ ಬ್ರೇಕ್ ಹಾಕಿದ ಹಿನ್ನೆಲೆ ಹಿಂದೆ ಹೂ ತುಂಬಿಕೊಂಡು ಬರ್ತಿದ್ದ ಅಶೋಕ್ ಲೈಲ್ಯಾಂಡ್ ವಾಹನ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿ ಓರ್ವ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅಬ್ಬಬ್ಬಾ, ಈ ಕಾರನ್ನೊಮ್ಮೆ ನೋಡಿ. ಈ ಭಯಾನಕ ಡೆಡ್ಲಿ ಅಪಘಾತವಾಗಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಮಂಚನಬೆಲೆ ರಸ್ತೆಯಲ್ಲಿ ಇರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಮೇಲ್ಸೇತುವೆ ಮೇಲೆ ನಡೆದಿರುವ ಭೀಕರ ಅಪಘಾತವಿದು. ಅಂದಹಾಗೆ ಬೆಂಗಳೂರಿನ ಸೈಯದ್ ಅನ್ಸರ್ ಜಿಯಾಉಲ್ಲಾ ಎಂಬ ಮುಸ್ಲಿಂ ಸಮುದಾಯದ ಸ್ನೇಹಿತರಿಬ್ಬರು ಚಿಕ್ಕಬಳ್ಳಾಪುರದ ದರ್ಗಾಗೆ ಬಂದಿದ್ರು. ಶುಕ್ರವಾರ ಆದ ಕಾರಣ ಮಧ್ಯಾಹ್ನ ಚಿಕ್ಕಬಳ್ಳಾಪುರದಲ್ಲಿ ನಮಾಜ್ ಮಾಡಲೆಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ತಿರುವಿನ ಕಡೆ ಹೋಗಲು ಸಡನ್ ಆಗಿ ಕಾರು ಚಾಲಕ ಬ್ರೇಕ್ ಹಾಕಿದ್ದಾನೆ. ಹಿಂಬದಿಯಿಂದ ಅತಿ ವೇಗವಾಗಿ ಬರ್ತಿದ್ದ ಅಶೋಕ್ ಲೇಲ್ಯಾಂಡ್ ವಾಹನ ನಿಯಂತ್ರಿಸಲಾಗದೆ ಕಾರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿದೆ. ಅಪಘಾತದಿಂದ ಅಪ್ಪಚ್ಚಿಯಾಗಿದ್ದ ಕಾರಿನಲ್ಲಿ ಸಿಲುಕಿದ್ದ ಇಬ್ಬರು ಸ್ನೇಹಿತರನ್ನ ಸ್ಥಳೀಯರು ಹರಸಾಹಸ ಪಟ್ಟು ಹೊರತೆಗೆದಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಸೈಯದ್ ಅನ್ಸರ್, ಸಣ್ಣ ಪುಟ್ಟ ಗಾಯಗಳಾಗಿದ್ದ ಜಿಯಾವುಲ್ಲಾರನ್ನ ಆಟೋ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 50 ವರ್ಷದ ಸೈಯದ್ ಅನ್ಸರ್ ಸಾವನ್ನಪ್ಪಿದ್ದಾರೆ. ನನ್ನ ಹೆಸರು ಜಿಯಾವುಲ್ಲಾ, ಅವ್ರ ಹೆಸರು ಅನ್ಸರ್ ಅಂತ ಹೇಳಿ. ಅನ್ಸರ್ ನಾವು ಗಾಡಿದಲ್ಲಿ ಅವ್ರು ಓಡಿಸ್ತಾ ಇದ್ರು, ನಾನು ಹಿಂದೆ ಕೂತಿದ್ದೆ. ನಾವು ಬೆಂಗಳೂರಿಂದ ಬಂದ್ವಿ. ಇಲ್ಲಿ ಒಂದು ದರ್ಗಾ ಇದೆ, ದರ್ಗಾಕ್ಕೆ ಬಂದ್ವಿ ನಾವು ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಶುಕ್ರವಾರ ನಮಾಜ್ ಇರೋದ್ರಿಂದ ಮೇಲ್ಗಡೆಯಿಂದ ಒಂದು ನಮಾಜ್ಗೆ ಕರ್ಕೊಂಡು ಹೋದ್ರು ಅವರು. ಎಲ್ಲಂತ ನನಗೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಹಿಂದೆಯಿಂದ ಒಂದು ಏಚರ್ ಗಾಡಿ ಬಂತು. ಆ ಗಾಡಿ ಗುದ್ದಿರೋದು ಮಾತ್ರ ನಮ್ಗೆ ಗೊತ್ತು. ಅದಾದಮೇಲೆ ನಮ್ಗೆ ಏನಾಯಿತು ಅಂತ ಗೊತ್ತಿಲ್ಲ. ಒಂದು 4-5 ನಿಮಿಷ ನನಗೆ ಪ್ರಜ್ಞೆನೇ ಇದ್ದಿಲ್ಲ. ಆ ಪ್ರಜ್ಞೆ ಇಲ್ಲದ ಸಮಯದಲ್ಲಿ ಆಮೇಲೆ ಜನ ಎಲ್ಲ ಸೇರಿಕೊಂಡು ಆ ಸೀಟೆಲ್ಲ ಬೆಂಡ್ ಮಾಡಿ ಇದು ಮಾಡಿ ನನ್ನ ಆಮೇಲೆ ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದರು. ಅಷ್ಟೇ ಗೊತ್ತಿರೋದು. ಈಗ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೂ. ಅಲ್ಲಿ ಅವರು ಪ್ರಾಣ ಇತ್ತು ಇಲ್ಲ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ನಾನು ಮಾತ್ರ ಪ್ರಜ್ಞೆ ಇದ್ದೆ. ಆಮೇಲೆ ಆಟೋದಲ್ಲಿ ಪಾಪ ಯಾರೋ ಲಗೇಜ್ ಆಟೋದಲ್ಲೇ ಕರ್ಕೊಂಡು ಬಂದು ಜನನೇ ಸೇರಿಸಿ ಇಲ್ಲೇ ಅಡ್ಮಿಟ್ ಮಾಡಿ ನನಗೆ ಟ್ರೀಟ್ಮೆಂಟ್. ನನ್ನ ಹೆಸರು ಸಮೀವುಲ್ಲಾ, ಜಮಾತ್ ಅಲ್ ಇಸ್ಲಾಂ ಮೆಂಬರು. ನಮಾಜಲ್ಲಿದ್ದಾಗ ನನಗೊಂದು ಫೋನ್ ಬಂತು, ಈ ಥರ ನಿಮ್ಮವ್ರದ್ದು ಯಾರ್ದೋ ಆಕ್ಸಿಡೆಂಟ್ ಆಗಿದೆ ಅಂತ. ಇಮಿಡಿಯೇಟಾಗಿ ನಮಾಜ್ ಮುಗಿಸ್ಕೊಂಡು ಇಲ್ಲಿ ಬಂದರೆ ಆಕ್ಸಿಡೆಂಟ್ ಆಗಿರೋರು ಪೇಷಂಟು ಅನ್ಸರ್ ಅನ್ನೋರು ಈ ಒಳಗಡೆ ಒಬ್ಬರಿದ್ದರು, ಜಿಯಾವುಲ್ಲಾ ಅನ್ನೋರು ಒಬ್ಬರು. ಇಬ್ಬರು ದರ್ಗಾಗಂತೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದ್ರು. ದರ್ಗಾಗೆ ಬರೋವಾಗ ನಮಾಜ್ಗೆ ಹೋಗೋಣ ಅಂತ ಸೀದಾ ಯೂಟರ್ನ್ ನೋಡಿದೆ. ನಮಾಜ್ ಮಾಡ್ಕೊಂಡು ಮಂಚನಪಲ್ಲೆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಸರಿಯಾಗಿ ಕ್ಯಾಂಟ್ರವನ್ನು ವೇಗವಾಗಿ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿರೋದು. ಒಬ್ರಿಗೆ ಏನೋ ಗಾಯಗಳೇನಾಗಿಲ್ಲ, ಒಬ್ಬರು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೇನೋ ಕೈಗೆ ಒಂದು ಚಿಕ್ಕದಾಗಿ ಏಟುಗಳಾಗಿತ್ತು. ಅವರು ವಯಸ್ಸು ಒಂದು 60 ಇಯರ್ಸ್ ಇದೆ. ಅನ್ಸರ್ ಅನ್ನೋರು ಹೊಸಕೋಟೆ ಅಂತ ಅವ್ರದ್ದು ಪ್ರಾಪರು. ಅಲ್ಲಿಂದ ಬರುವಾಗ ಈ ಥರ ಗಾಡಿಯಲ್ಲಿ ವೇಗವಾಗಿ ಬಂದು ಮೊದಲಿಂದ ಮೊನ್ನೆ ಎಲ್ಲ ಬರೀ ಆಕ್ಸಿಡೆಂಟ್ಗಳಾಗೋಗಿದೆ ಚಿಕ್ಕಬಳ್ಳಾಪುರ. ಇಲ್ಲಿ ಆಕ್ಸಿಡೆಂಟ್ಗೆ ತಡೆಯೋಕ್ಕೆ ಏನೂ ಇದೇ ಆಗ್ತಾಯಿಲ್ಲ ಈ ಟೌನ್ ಕಡೆಗೆ ಬರೋರಿಗೆ ಎಲ್ಲರಿಗೂ. ಹಾಗೆ ಡೆತ್ ಆಗಿದ್ದಾರೆ. ಇವಾಗ ಇಲ್ಲಿ ಮಾಸ್ಟ್ರಿಯಲ್ಲಿ ಹಾಕಿದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿದ್ದಾರೆ. ಅವ್ರು ಕಂಪ್ಲೇಂಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇವಾಗ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಅವ್ರ ಕಾನೂನು ರೀತಿ ಏನೈತೆ ಅದೆಲ್ಲ ಮಾಡಿಬಿಟ್ಟು ನಮಗೆ ಬಾಡಿ ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ನಮ್ಮ ಜಮಾತ್ ಕಡೆಯಿಂದನೇ ಆ್ಯಂಬುಲೆನ್ಸ್ ಎಲ್ಲ ಅರೇಂಜ್ ಮಾಡಿ ನಾವು ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಸ್ವಲ್ಪ ದೂರ ಹೆಚ್ಚು ಕಡಿಮೆ ಇವ್ರು ಬರ್ತಾನೆ ಇದ್ದಾರೆ. ಸ್ಕಿಡ್ಡೆಲ್ಲ ಅವ್ರು ಕಾಣೇ ಇಲ್ಲ. ಡ್ರೈವರ್ ಬಂದು ಹಿಂದೆಗಿದ್ದ ಬ್ರೇಕೇ ಇಲ್ಲ. ಒಂದೇ ಸಮ ಹೊಡೆದಿರೋದು ಹಿಂದ್ಗಡೆಯಿಂದ ಬಂದು ಫುಲ್ ಗಾಡಿ ಹಿಂದ್ಗಡೆಯಿಂದ ಫ್ರಂಟ್ವರೆಗೂ ಜಾಮ್ ಆಗಿಬಿಟ್ಟಿದೆ. ಅವ್ರ ಪ್ರೆಸ್ ಯಾವಾಗಾಗಿದೋ ಇಲ್ಲ ಹಿಪ್ಸ್ ಎಲ್ಲ ಇದಾಗಿದೆ ಅಂತ ಡಾಕ್ಟ್ರ್ ಕೇಳಿದಾಗ ಆ ಹಿಪ್ಸ್ ಇದರಿಂದ ಅವ್ರಿಗೆ ಪ್ರಾಬ್ಲಮ್, ಲಂಗ್ಸ್ ಮೇಲೆ ಪ್ರಾಬ್ಲಮ್ ಆಗಿ ಅವರು ಡೆತ್ ಆಗಿದ್ದಾರೆ ಅಂದರು. ಹಿಂದ್ಗಡೆ ಇರೋರು ಲೆಫ್ಟಲ್ಲಿದ್ದರು, ಅವ್ರು ಉಳ್ಕೊಂಡಿದ್ದಾರೆ. ಅವರು ರೈಟಲ್ಲಿ ಇದ್ದರೆ ಅವರು ಹೋಗ್ಬಿಡೋರು. ಅಂದಹಾಗೆ ಕೋಲಾರ ಜಿಲ್ಲೆಯ ಮಾಲೂರಿನಿಂದ ಹೈದರಾಬಾದ್ ಕಡೆಗೆ ಹೂ ತುಂಬಿಕೊಂಡು ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರ್ತಿದ್ದ ಅಶೋಕ್ ಲೇಲ್ಯಾಂಡ್ ವಾಹನ ಮುಂದೆ ಹೋಗ್ತಿದ್ದ ಕಾರಿನ ಚಾಲಕ ಇದ್ದಕ್ಕಿದ್ದಂತೆ ಹೃದಯ ಸಂಬಂಧ ಸಮಸ್ಯೆಯಿಂದ ಸಡನ್ ಬ್ರೇಕ್ ಹಾಕಿದ್ದಾನೆ. ಇದರಿಂದ ನಿಯಂತ್ರಣ ಸಿಗದೆ ಡಿಕ್ಕಿ ಹೊಡೆದು ಅಪಘಾತವಾಗಿದೆ ಎಂದು ವಾಹನ ಚಾಲಕ ಹಾಗೂ ಸ್ಥಳೀಯರು ಹೇಳಿದ್ದಾರೆ. ನಮ್ಮ ಹೆಸರು ಬಂದು ವಿನೋದ್ ಅಂದ್ಬಿಟ್ಟು ನಾವು ಬಾಗ್ಲೂರಿಂದ ಲೋಡ್ ತೊಗೊಂಡ್ಬರ್ತಾ ಇದ್ರಿ. ಹೂವು ಲೋಡು ಹೈದರಾಬಾದ್ಗೆ. ಏಕ್ದಮ್ ಬ್ರೇಕ್ ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು ಗಾಡಿ. ನಾನು 99% ಕಂಟ್ರೋಲ್ ಮಾಡಿದೆ. ರೈಟ್ ಸೈಡಲ್ಲಿ ಕಾರ್ ಬರ್ತಾಯಿತ್ತು, ಕಾರು ಮತ್ತು 2 ವೀಲರ್ ಬರ್ತಾಯಿತ್ತು. ನಾನು ರೈಟ್ ಕೇಳಿದ್ರೆ ಅವರು ಹೋಗ್ತಾರೆ, ಲೆಫ್ಟ್ ಕೇಳಿದ್ರೆ ನಾನು ಕೆಳಗಡೆ ಹೋಗ್ತೀನಿ. ಅದಕ್ಕೆ ಕಂಟ್ರೋಲ್ ಮಾಡಿದಷ್ಟು ಮಾಡಿದೆ, ಬಿಟ್ಬಿಟ್ಟು ಅಷ್ಟೇ ನಾನು. ಆಮೇಲೆ ಅವ್ರನ್ನ ಈಚೆ ತೆಗೆದು ಅವ್ರ ಹಿಂದೆ ಇದ್ದವ್ರನ್ನ ಒಬ್ಬರನ್ನ ಕೇಳಿದ್ದಕ್ಕೆ ಅವರು ನಮ್ಮವ್ರಿಗೆ ಅಷ್ಟು ಹೊಡೀತು ಅಂತ ಅವ್ರ ಬಾಯಿಂದನೇ ಬಂದಿದೆ. ಜನಗಳು ಕೇಳಿದ್ದಾರೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಡೌಟ್ ಇದೆ ಕೇಳ್ಕೊಬೋದು.
ಇಬ್ಬರು ಇದ್ರು ಒಳಗಡೆ. ಲೇಡೀಸ್ ಇದ್ರ ಅಥವಾ ಜೆಂಟ್ಸ್? ಇಬ್ಬರು ಜೆಂಟ್ಸ್ ಇದ್ರು. ಅವ್ರಿಗೆ ಏನಾಗಿದೆ? ಇಂಜುರಿ ಆಗಿದೆ? ಏನು ಇಂಜುರಿ ಆಗಿಲ್ಲ. ಹಿಂದೆ ಕುಂತಿದ್ದವ್ರಿಗೆ ಸ್ವಲ್ಪ ಕಾಲೇಟ್ ಆಗ್ಬಿಟ್ಟು ಬ್ಲಡ್ ಬರ್ತಾ ಇದೆ. ಅವ್ರು ನೀಚೆ ತೆಗೆದೆ. ಮುಂದೆ ಇದ್ದವರು ಏನೇನೋ ಮಾಡಿದೆ, ಪ್ರಯತ್ನ ಬಿದ್ದರೆ ಈಗ ಡೋರ್ ಮುಡಿದ್ರೆ ಆಗಲಿಲ್ಲ. ಲೆಫ್ಟ್ ಸೈಡ್ ಡೋರ್ ತೆಗೆದುಬಿಟ್ಟು ಅವ್ರನ್ನ ತೆಗೆದು ಈಚೆ ಮುಳುಗಿಸಿದ್ರೆ ಆಮೇಲೆ ಹಿಂದೆ ಇದ್ದವ್ರು ಬಂದು ಹೇಳಿದ್ರು ನಮ್ಮವ್ರದೇ ತಪ್ಪು, ನಮ್ಮವ್ರಿಗೆ ಹಾರ್ಟ್ ಸ್ಟ್ರೋಕ್ ಆಯಿತು, ಅದಕ್ಕೆ ಕಂಟ್ರೋಲ್ ಮಾಡಿತ್ತು ಅಂತ ಹೇಳಿದ್ರು. ಆ ಥರ ಹೇಳಿದ. ತೊಂದರೆ ಏನಿಲ್ಲ. ಗಾಡಿ ಹೊಡೆದಿದ್ದೀರಾ? ಗಾಡಿ ಹೊಡೆದು ಏನಾಯ್ತಂತೆ ಅಣ್ಣ ಕಾರಲ್ಲಿ ಬರ್ತಾ ಇದ್ದಾಗ ಏನಾಯಿತು, ಆ ಕಡೆ ಡ್ರೈವರು ಫುಲ್ ಬ್ರೇಕ್ ಹಂಗೆ ಸಡನ್ನಾಗಿ ಯಾವಾಗ ಬ್ರೇಕ್ ಹೊಡೆದ ಪಾಪ ಲಾರಿ ಅವನು ಅಲ್ಲಿಂದ ಅವಾಯ್ಡ್ ಮಾಡ್ಕೊಂಬಂದ, ಆಗಲಿಲ್ಲ, ಹೊಡೆದೇ ಬಿಟ್ಟ. ಅವ್ರಿಗೇನು ಪಕ್ಕದಲ್ಲಿರೋ ಕೇಳಿದ್ರೆ ಏನಾಗಿತ್ತು ಅಂತಂದರೆ ಸುಸ್ತಾಗ್ಬಿಟ್ಟ, ಏನೋ ಒಂಥರ ಆಗ್ಬಿಟ್ಟ, ಬ್ರೇಕ್ ಹೊಡೆದ ಅಂತ ಹೇಳ್ತಾರೆ. ಅವರು ಸ್ಪೀಡಲ್ಲೇ ಬರ್ತಾಯಿದ್ರು, ಇವರು ಸ್ಪೀಡಲ್ಲಿ ಬಂದು ಹಂಗೆ ಬ್ರೇಕ್ ಹೊಡೆದ. ಪರಿಸ್ಥಿತಿ ಹೆಂಗಾಗಿದೆ ನೋಡಿದ್ರೆ? ನಾವು ಇಲ್ಲೇ ಇದ್ವಿ ಸರ್, ಅವಾಗ ಪರಿಸ್ಥಿತಿ ಏನು ಸರಿಯಾಗಿ ಆಗಿತ್ತು. ಹೊಡೆದ್ರು. ಒಳಗಡೆ ಏನು ಸಿಕ್ಕಾಕೊಂಡಿಲ್ಲ. ಹಿಂದೆ ಏನು ಯಾರು ಇರಲಿಲ್ಲ, ಮುಂದೆನೇ ಇದ್ರು. ಹಿಂದೆ ಯಾರು ಇರಲಿಲ್ಲ. ಗಾಯಗಳು ಏನಾದ್ರು? ಇಲ್ಲ, ಸ್ವಲ್ಪ ಮಾತ್ರ ಅವ್ರಿಗೆ ಡ್ರೈವರ್ಗೆ ಮಾತ್ರ ಸ್ವಲ್ಪ ಆಗೈತೆ ಅಷ್ಟೇ. ನೋಡಿದ್ರೆ ಇಬ್ರು ಉಳಿದಿರೋ? ಇಲ್ಲ ಅವ್ರಿಗೆ ಯಾರಿಗೂ ಏನಾಗಿಲ್ಲ. ಹಿಂದೆ ಇದ್ದಿದ್ರೆ ಆಗ್ತಾ ಇತ್ತು, ಮುಂದೆ ಇಲ್ಲ ಇದ್ದಿದ್ದು ಏನಾಗಿಲ್ಲ. ಕಾರ್ ಫುಲ್ ಅಪ್ಪಚ್ಚಾಗಿದೆ. ಮುನ್ರಾಜ್ ಅಂತ. ಇನ್ನು ಯಾವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತದಿಂದ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಬ್ಬಾಳ ನಾಗವಾರ ಕೆರೆಯಿಂದ ಸಂಸ್ಕರಿಸಲ್ಪಡುವ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕು ಹಾಗೂ ಕೃಷ್ಣಾ ನದಿ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸಬೇಕೆಂದು ಏಪ್ರಿಲ್ 7ರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ಈಗ ದಿನಾಂಕ 7/4/2026 ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ನಗರದಲ್ಲಿನ ಪತ್ರಕರ್ತರ ಭವನದಲ್ಲಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಶುದ್ಧ ನೀರಿಗಾಗಿ ಹೋರಾಟ ನಡೆಯುತ್ತಿದ್ದು, ಅದರ ಭಾಗವಾಗಿ ಕಳೆದ ತಿಂಗಳು ಕಂದವಾರ ಕೆರೆಗೆ ಹರಿಸಲಾಗುತ್ತಿರುವ ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದೆ. ಈ ನೀರಿನ ಮಾದರಿಯನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಕಳುಹಿಸಿದರೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. 2 ಹಂತದಲ್ಲಿ ಶುದ್ಧೀಕರಿಸಲ್ಪಟ್ಟ ನೀರನ್ನ ಕೆರೆಗಳಿಗೆ ಹರಿಸುವುದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಘೋಷಣೆ ಮಾಡುವಂತೆ ಒತ್ತಾಯಿಸಿದರೂ ಸರ್ಕಾರ ಇದನ್ನ ಪರಿಗಣಿಸಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೆ ಕೊಳಚೆ ನೀರು ಬೇಡ, ಶುದ್ಧ ನೀರು ಬೇಕು ಎಂದು ಆಗ್ರಹಿಸಿದ ಅವರು, ಜೀವಜಲ ಜಾಗೃತಿ ವೇದಿಕೆಯ ವತಿಯಿಂದ ಏಪ್ರಿಲ್ 7ರಂದು ನಗರದ ಶನಿ ಮಹಾತ್ಮ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಇನ್ನು ಏಪ್ರಿಲ್ 7ರಂದು ನಡೆಯಲಿರುವ ಪಾದಯಾತ್ರೆಗೆ ರೈತರು, ಚಿಂತಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಏನು ಮಾಧ್ಯಮ ಮಿತ್ರರು ಬಂದಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಷಯ ಕಳೆದ 2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನು ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನು ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂಥ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದರೆ ಸರ್ಕಾರ ಯಾವುದೇ ಇದನ್ನು ಪರಿಗಣನೆಗೆ ತಗೊಳ್ಳದೆ ಅವರ ಕಾರ್ಯಾಚರಣೆಗಳಲ್ಲಿ ಅವರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ
ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದೆ, ಆಪಾದನೆಗಳು ಉತ್ಪಾದನೆ ಆಗಿದ್ದರೂ ಕೂಡ ಅನಾರೋಗ್ಯ ಸಮಸ್ಯೆ ಆಗಿದ್ದರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನು ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವರಿಗೂ ಕೂಡ ನಾವು ಮೆಮೊರಂಡಮನ್ನು ಕಳಿಸುವಂಥ ಕೆಲಸ ನಾವು 7ನೇ ತಾರೀಕು ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ ಶೇಕಡಾ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ PCMB, PCMC, ಕಾಮರ್ಸ್ EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ.
ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ಗ್ರಾಮದಲ್ಲಿ ನಿವೃತ್ತ ಯೋಧನ ಸ್ವಾಗತಕ್ಕೆ ಇಡೀ ಗ್ರಾಮಸ್ಥರು, ಸ್ನೇಹಿತರು ಸಜ್ಜಾಗಿದ್ದು ಹಬ್ಬದ ವಾತಾವರಣ ಮೂಡಿಸಿತ್ತು. ಹೂ ಮಳೆಗೈದು ಗ್ರಾಮದ ಮನೆ ಮಗನನ್ನು ಸಂತೋಷದಿಂದ ಭವ್ಯವಾಗಿ ಸ್ವಾಗತಿಸಿದರು. ಮಾಲೂರು ತಾಲೂಕಿನ ಕರಿನಾಯಕನಹಳ್ಳಿ ಗ್ರಾಮದಲ್ಲಿ ನಿವೃತ್ತ ಯೋಧ ಪ್ರಶಾಂತ್ ಟಿ ಅವರ ಆಗಮನವು ಹಬ್ಬದ ಸಂಭ್ರಮವನ್ನು ಮೂಡಿಸಿತು. ಸುಮಾರು 17 ವರ್ಷಗಳ ಕಾಲ ಭಾರತೀಯ ಭೂಸೇನಾ ಪಡೆಯಲ್ಲಿ ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಮಾರ್ಚ್ 31ರಂದು ನಿವೃತ್ತರಾದ ಪ್ರಶಾಂತ್ ಟಿ ಅವರು ಸ್ವಗ್ರಾಮಕ್ಕೆ ವಾಪಸ್ಸಾದ ಸಂದರ್ಭದಲ್ಲಿ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿದರು.
ಗ್ರಾಮದ ತ್ಯಾಗರಾಜು ಲಕ್ಷ್ಮಮ್ಮ ದಂಪತಿಗಳ ದ್ವಿತೀಯ ಪುತ್ರರಾದ ಪ್ರಶಾಂತ್ ಟಿ ಅವರು ಮನೆಗೆ ಆಗಮಿಸುತ್ತಿದ್ದಂತೆ ಗ್ರಾಮದಲ್ಲಿ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಗಿತ್ತು. ತಮಟೆ ಸದ್ದಿಗೆ ಯುವಕರು ಹಾಗೂ ಪುಟಾಣಿಗಳು ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಹೂವಿನ ಮಳೆ ಸುರಿದು ಮೆರವಣಿಗೆ ಮೂಲಕ ಭವ್ಯ ಸ್ವಾಗತ ಕೋರಿದರು. ಮಹಿಳೆಯರು ಆರತಿ ಎತ್ತಿ ಹೂಗುಚ್ಛ ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದು ವಿಶೇಷ ಕಲೆ ತಂದಿತ್ತು. ನಿವೃತ್ತ ಯೋಧ ಆಗಮನಕ್ಕೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕರ್ನಾಟಕದಲ್ಲಿ ಗ್ರಾಮದ ಗ್ರಾಮಸ್ಥರಲ್ಲಿ ನಾನು ಇದೇ ಊರಿನಲ್ಲಿ ಹುಟ್ಟಿ ಜನಿಸಿ ನಾನು ದೊಡ್ಡವನಾದ ನಂತರ ನನಗೆ ಒಂದು ಆಸೆ ಇಚ್ಛೆಗಳೇನಿದ್ದವು ಅಂದರೆ ದೇಶ ಸೇವೆಯನ್ನು ಮಾಡಬೇಕೆನ್ನುವುದು ನನ್ನ ಗುರಿಯಾಗಿತ್ತು. ಆ ಗುರಿಗಾಗಿ ನನಗೆ ಸಹಕರಿಸಿದಂತಹ ನನ್ನ ತಂದೆ ತಾಯಿಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಸಹ ನನಗೆ ಸೇನೆಗೆ ಸೇರಬೇಕಾದ್ರೆ ಸೇರ್ತಕ್ಕಂಥ ಒಂದು ಸಮಯದಲ್ಲಿ ಹಾಗೂ ಮಾಲೂರಿನಲ್ಲಿರ್ತಕ್ಕಂಥ ಪ್ರೆಸ್ ಮಂಜುಣ್ಣವರು ಕೂಡ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಸೇನೆಗೆ ಸೇರಿ 17 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ಭಾರತಾಂಬೆಗೆ ನನ್ನ ಸೇವೆಯನ್ನು ಮುಡುಪಾಗಿಟ್ಟು ಈ ದಿನ ನಾನು 17 ವರ್ಷಗಳ ಕಾಲ ಸಂಪೂರ್ಣಗೊಳಿಸಿ ನಿವೃತ್ತರಾಗ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ದಿವಸ ನನ್ನ ಅಣ್ಣನ ಮಗನಾದಂತಹ ಪ್ರಶಾಂತ್ ಟಿ ಎನ್ನುವಂಥವರು ಸುಮಾರು 17 ವರ್ಷಗಳ ಕಾಲ ಭೂಸೇನಾ ಪಡೆಯಲ್ಲಿ ಕಾರ್ಯನಿರ್ವಹಿಸಿ ಇದುವರೆಗೂ ಯಾವುದೇ ರೀತಿಯ ತೊಂದರೆಗಳಿಲ್ಲದಂತೆ ದೇಶ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಮಾರ್ಚ್ 31ನೇ ತಾರೀಕು 17 ವರ್ಷ ಪೂರ್ಣಗೊಂಡು ಈ ದಿವಸ ಸೇನೆಯಿಂದ ನಿವೃತ್ತಿಯಾಗಿ ಈ ಸುಖವಾಗಿ ನಮ್ಮ ಮನೆಗೆ ಬಂದು ತಲುಪಿದ್ದಾನೆ. ಭಾರತ ದೇಶದ ಭೂಸೇನಾ ಪಡೆಯಲ್ಲಿ 17 ವರ್ಷ ಕೆಲಸ ಮಾಡಿರುವಂಥ ಸೈನಿಕನಾಗಿ ಕೆಲಸ ಮಾಡಿರುವಂಥ ನಮ್ಮ ಪ್ರಶಾಂತ್ ಅವರಿಗೆ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ ಆಗಿ ಒಂದು ದೇಶ ಸೇವೆ ಮಾಡ್ತಾ ಇದ್ದಾನೆಂದೇ ನಮ್ಮ ಹೆಮ್ಮೆಯಾಗಿದೆ. ಒಟ್ಟಾರೆ ಕರಿನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ ಈ ಅದ್ದೂರಿ ಸ್ವಾಗತ ಸಮಾರಂಭವು ದೇಶ ಸೇವೆಗೆ ಸಲ್ಲಿದ ಗೌರವದ ಸಂಕೇತವಾಗಿ ಯುವಕರಲ್ಲಿ ದೇಶಭಕ್ತಿಯ ಸ್ಫೂರ್ತಿಯನ್ನು ಹೆಚ್ಚಿಸುವಂತಾಯಿತು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇನ್ನೂ ಯಾವುದೇ ರೀತಿಯ ಅಧಿಸೂಚನೆ ಹೊರಡಿಸಿಲ್ಲ. ಇದರ ನಡುವೆಯೂ ಸಹ ಶಿಡ್ಲಘಟ್ಟದಲ್ಲಿ ಚುನಾವಣೆಯ ಬಿಸಿ ಆರಂಭವಾಗಿದೆ. ಬಟ್ ನಾವ್ ಏನೇ ಮಾಡಿದ್ರು ಈಗ ಅವ್ರ ಹೆಸರು ನಮ್ಮ ವೋಟರ್ ಐಡಿ ಕಾರ್ಡ್ ಅಲ್ಲಿ ಇವ್ರು ಸೇರಿಸ್ಬಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳಿ. BLO ಕಡೆಯಿಂದ ಸೇರಿಸಿದ್ರು ವೋಟರ್ ಐಡಿನೇ ಇಲ್ದಿರ ಹೆಂಗೆ ವೋಟ್ ಮಾಡ್ತಾರ ಅವರು? ಇದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಅಲ್ಲಿ ಎಲೆಕ್ಷನ್ ಸೆಷನ್. ಶಿಡ್ಲಘಟ್ಟ ನಗರದ ವಾರ್ಡ್ ಸಂಖ್ಯೆ 12, 19 ಸಹಿತ ಇನ್ನಿತರ ವಾರ್ಡ್ಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡುವ ಮೂಲಕ ಪುನಃ ಗೆಲ್ಲುವ ತಂತ್ರಗಾರಿಕೆಯನ್ನು ಮಾಜಿ ನಗರಸಭಾ ಸದಸ್ಯರುಗಳು ಮಾಡುತ್ತಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಿ ಕಡಿವಾಣ ಹಾಕಬೇಕೆಂದು AIMIM ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ತಹಸೀಲ್ದಾರ್ ಗಗನ ಸಿಂಧು ಮತ್ತು ನಗರಸಭೆಯ ಪೌರಾಯುಕ್ತೆ G. ಅಮೃತ ಅವರಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದ್ದಾರೆ.
ಎಐಎಂಐಎಂ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಮಹಬೂಬ್ ಖಾನ್ ಮಾತನಾಡಿ, ಶಿಡ್ಲಘಟ್ಟ ನಗರಸಭೆಯ ಚುನಾವಣೆಯಲ್ಲಿ ಕೆಲ ಮಾಜಿ ಸದಸ್ಯರು ಹೊರ ತಾಲೂಕು ಮತ್ತು ಬೇರೆ ವಾರ್ಡ್ಗಳಲ್ಲಿರುವ ಜನರನ್ನು ತಮ್ಮ ವಾರ್ಡ್ಗಳಲ್ಲಿ ಕರೆತಂದು ಹೆಸರುಗಳನ್ನು ಸೇರ್ಪಡೆ ಮಾಡುವ ಮೂಲಕ ವಾಮಮಾರ್ಗದ ಮೂಲಕ ಗೆಲುವು ಸಾಧಿಸಲು ಹುನ್ನಾರ ನಡೆಸಿದ್ದಾರೆ. ಚುನಾವಣಾ ಶಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ನಮಸ್ಕಾರ, ನನ್ನ ಹೆಸರು ಮಹಬೂಬ್ ಖಾನ್ ಅಂತ, ಎಐಎಂಐಎಂನ ಜಿಲ್ಲಾಧ್ಯಕ್ಷ. ಇವತ್ತು ನಾವು ತಹಸೀಲ್ದಾರ್ ಆಫೀಸ್ಗೆ ಭೇಟಿ ಕೊಟ್ಟಿದ್ವಿ ಎಲ್ಲ ನಮ್ಮ ಪಕ್ಷ ವತಿಯಿಂದ. ಏನು ಶಿಡ್ಲಘಟ್ಟ ಪಟ್ಟಣದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಈ ಅಕ್ರಮವಾಗಿ ಬೇರೆ ಕಡೆಯಿಂದ ಬಂದು ವಾರ್ಡಲ್ಲಿ ಓಟುಗಳು ಸೇರಿಸ್ಕೊಳ್ಳೋದು ಮತ್ತು ಪರಂಪರವಾಗಿ ಗೆದ್ಕೊಂಡು ಬರೋದು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಮೊದಲಿಂದನೂ. ಅದನ್ನು ಕಡವಾಣೆ ಹಾಕೋಕ್ಕೆ ನಾವು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಮತ್ತು ಚೀಫ್ ಆಫೀಸರ್ ಯೂತ್ ಕಮಿಷನರ್ಗೂ ಕೊಟ್ಟಿದ್ದೀವಿ. ಎಲ್ಲರೂ ಇವರೆಲ್ಲ ಸೇರಿ BL ಅವ್ರಿಗೆ ಮತ್ತು ಎಲೆಕ್ಷನ್ ಯಾರು ಇರ್ತಾರೋ ಅವ್ರಿಗೆ ಕರೆಸಿ ಅಧಿಕಾರಿಗಳಿಗೆ ಕರೆಸಿ ಅವ್ರಿಗೆ ಒಂದು ಇಂಟೆನ್ಷನ್ ಕೊಟ್ಟು ಈ ಎಲ್ಲ ಬೇರೆ ಕಡೆಯಿಂದ ಬಂದು ಈ ಕೇಸು ಇದನ್ನು ತೆಗೆದು ಏನು ಮನೆಗಳಲ್ಲಿ ಮನೆ ಹೋಗ್ಬಿಟ್ಟು ಯಾರೇ ಇರ್ತಾರೆ ಆ ಮನೆಯಲ್ಲಿ ಅವ್ರಿಗೇ ಅಲ್ಲಿ ಓಟ್ ಇರಬೇಕು, ಬೇರೆ ಅವ್ರಿಗೆ ಸೇರಿಸಬಾರ್ದು ಅಂಥೇಳಿ ನಾವೆಲ್ಲ ಇದು ಮಾಡಿದ್ದೀವಿ. ನಮಸ್ಕಾರ, ನಾನು ಶಿಡ್ಲಘಟ್ಟ ತಾಲೂಕಿನ ಅಧ್ಯಕ್ಷರು ಬಸವಭದ್ರ ಪಕ್ಷ ಅನ್ಕೊಳ್ತಿದ್ದೆ. ಏನು ನಾವಿವತ್ತು ನಮ್ಮ ತಾಲೂಕು ಅಧಿಕಾರಿಗಳು ಹಾಗೂ ನಮ್ಮ ಕಮಿಷನರ್ನ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ವಾರ್ಡಿನಲ್ಲಿ ಇರುವಂತಹ ಮತದಾರಗಳನ್ನು ಬಿಟ್ಟು ಬೇರೆ ವಾರ್ಡಿನ ಮತದಾರರನ್ನು ತೆಗೆದುಕೊಂಡು ಬಂದು ಅಲ್ಲಿ ಸೇರಿಸುವ ಬಗ್ಗೆ ನಮ್ಮ ವಿಷಯ. ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಈ ರೀತಿಯ ಪರಿಸ್ಥಿತಿಯನ್ನು ನಡೀತಾ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಿನ ನಾವು ಅರ್ಜಿಯನ್ನು ನಮ್ಮ ತಹಸೀಲ್ದಾರ್ ಮೇಡಮ್ನವ್ರಿಗೆ ಹಾಗೂ ನಮ್ಮ ಕಮಿಷನರ್ ಮೇಡಮ್ನವ್ರಿಗೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ಇದನ್ನು ಹೇಳ್ತಾ ನಾವು ರಿವ್ಯೂ ಮಾಡ್ತಾ ವಿಷಯ ಏನಂತ ಹೇಳಿದ್ರೆ, ಎಐಎಂಐಎಂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಮನವಿಯನ್ನು ಸ್ವೀಕರಿಸಿದ ಅಧಿಕಾರಿಗಳು ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸುತ್ತೇವೆ, ಯಾರಾದರೂ ಅಕ್ರಮವಾಗಿ ಸೇರ್ಪಡೆ ಮಾಡಿರುವ ಕುರಿತು ಮಾಹಿತಿ ನೀಡಿದರೆ ಕೂಡಲೇ ಹೆಸರುಗಳನ್ನು ತೆಗೆಯುವ ಜೊತೆಗೆ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡಲು ಸಹಕಾರ ನೀಡಿರುವ BLOಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಬಟ್ ನಾವ್ ಏನೇ ಮಾಡಿದ್ರು ಈಗ ಅವ್ರ ಹೆಸರು ನಮ್ಮ ವೋಟರ್ ID ಕಾರ್ಡ್ ಅಲ್ಲಿ ಇವ್ರು ಸೇರಿಸ್ಬಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳಿ. BLO ಕಡೆಯಿಂದ ಸೇರಿಸಿದ್ರು ವೋಟರ್ ಐಡಿನೇ ಇಲ್ದಿರ ಹೆಂಗೆ ವೋಟ್ ಮಾಡ್ತಾರ ಅವರು? ನಮ್ಮ ವಾರ್ಡ್ ಪ್ರೆಸಿಡೆಂಟ್, ನಮ್ಮ ಪಾರ್ಟಿದ ನಾವು ವಾರ್ಡ್ ಪ್ರೆಸಿಡೆಂಟ್ ಮಾಡಿಸಿದ್ದೀವಿ. ಅವ್ರ ಜೊತೆ ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ. ಅವ್ರು ಹೋಗ್ಬಿಟ್ಟು ಬೇಕಾದ್ರೆ ಆ ವಾರ್ಡಲ್ಲಿ ಇರೋರನ್ನ ಇಲ್ಲಿ ಮೇಡಮ್ ನಮ್ದೇ ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಆ ವಾರ್ಡಲ್ಲಿ ಇರದೇ ಇರೋರನ್ನ ಬೇರೆ ವಾರ್ಡಿನ ತಗೊಂಡು ಅಂತ ನಾವು ಹೆಡ್ ಮಾರ್ಕ್ ಹಾಕಿ ಐಡೆಂಟಿಫೈ ಮಾಡಿದ್ರೆ ಕೊಡಿ. ಯಾಕಂದ್ರೆ ಪ್ರತಿದಿನ ಹಿಂಗೆ 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 ಅಂತ ಯಾಕಂದ್ರೆ ನಮ್ಮಲ್ಲಿ BLOಗಳೇ ಇಲ್ಲ, ಒಂದಷ್ಟು ಜನ BLOಗಳು ಇಲ್ಲ. ಅವ್ರು ಯಾರು ಎಲ್ಲ ರಿಟೈರ್ಡ್, ಹುಷಾರಿಲ್ಲ. ಅದು ಆಮೇಲೆ ಆಚೆ ಕಡೆ ಇರೋರು ಬೇರೆಯವರು ಆ ವಾರ್ಡ್ ಒಂದು ಇಲ್ಲಿ ಜಾಯಿನ್ ಮಾಡಿಸ್ತಾರೆ. ಓಕೆನಾ? ಆ ಥರ ಒಂದು ಆ ವಾರ್ಡ್ ನಂಬರ್ 12, ವಾರ್ಡ್ ನಂಬರ್ 14, ವಾರ್ಡ್ ನಂಬರ್ ಈ ಥರ ಎಲ್ಲ ವಾರ್ಡ್ಸಲ್ಲೂ ನಾವು ಹೇಳ್ತಾ ಇದ್ದೀವಿ. ಎಲ್ಲ ವಾರ್ಡ್ ಆ ಥರ ಜಾಯಿನ್ ಮಾಡಿಸ್ಕೊಂಡು ಅವ್ರು ಗೆಲ್ಲೋದಕ್ಕೆ ಇದು ಮಾಡ್ತಾರೆ. ಅದಕ್ಕೆ ಓಕೆ ಕಂಪ್ಲೀಟ್ ಎಲೆಕ್ಷನ್ ಸೆಕ್ಷನ್ ಎಲೆಕ್ಷನ್ ID ಕಾರ್ಡ್ ಎಲ್ಲ ಅವ್ರು ಕೊಡ್ತಾರೆ. ಮೇಡಮ್ ಅವ್ರು ಹೇಳಿದ್ರು, ಬೆಳಿಗ್ಗೆ ಮೇಡಮ್ ಅವ್ರು ಹೇಳಿದ್ರು, ನೀವು ಒಂದು ಕಮಿಷನರ್ ಮೇಡಮ್ ಒಂದು ಕೊಡ್ಬೋದು, ನಾವು ತಗೋಬಹುದು ಅಷ್ಟೇ. ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಅಲ್ಲಿ ಎಲೆಕ್ಷನ್ ಸೆಕ್ಷನ್. ಮೇಡಮ್ ಅವರು ಹೇಳಿದ್ರು ಮೇಡಮ್, ನಾನು ತಗೊಂತೀನಿ ಸರ್ ಇಮಿಡಿಯೇಟ್ ಆಕ್ಷನ್. ಬಟ್ ನಮ್ಮ ಕಡೆಯಿಂದ ನಾವು ಒಂದು ಇದಂತೂ ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಯಾವ್ದಾದ್ರು ಫೇಕ್ ಆಗಿ ಮಾಡಿದ್ರೆ ಪೊಲೀಸ್ ಕೇಸ್ ಮಾಡ್ತೀವಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಿಯಾಜ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ವಸೀಂ, ಅಕ್ರಮ್, ನಗರ ಘಟಕದ ಅಧ್ಯಕ್ಷ ಸದಾತ್, ವಾರ್ಡ್ ಸಮಿತಿಯ ಅಧ್ಯಕ್ಷ ಸದ್ದಾಂ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.
ಬಾಗೇಪಲ್ಲಿ ಪಟ್ಟಣದ ಪಾತಬಾಗೇಪಲ್ಲಿ ರಸ್ತೆಯಲ್ಲಿರುವ ಆಶಾಲಯ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ 2025-26ನೇ ಸಾಲಿನಲ್ಲಿ ಟೈಲರಿಂಗ್ ತರಬೇತಿ ಪಡೆಯುತ್ತಿರುವ 75 ಮಹಿಳೆಯರಿಗೆ ಉಚಿತ ಹೊಲಿಗೆಯ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಟ್ರಸ್ಟ್ ಅಧ್ಯಕ್ಷೆ ಶಾರ್ಲೆನ್ ರವರು ಮಾತನಾಡಿ, ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಟೈಲರಿಂಗ್ ತರಬೇತಿ ಪೂರಕವಾಗಲಿದೆ. ಮನೆಯಲ್ಲೇ ಇದ್ದುಕೊಂಡು ಹೊಲಿಗೆ ಕೆಲಸ ಮಾಡುವ ಮೂಲಕ ಕುಟುಂಬ ನಿರ್ವಹಣೆಗೆ ನೆರವಾಗಬಹುದು ಹಾಗೂ ಗೌರವಯುತ ಸ್ವಾವಲಂಬಿ ಜೀವನ ನಡೆಸಬಹುದು. ಈ ಉಪಕ್ರಮವು ಹೆಚ್ಚಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದರು. We are here to honor the hard work of our graduates in tailoring, computer science and technical skills, a journey made possible by the unwavering support of the congregation of the poor handmaids of Jesus Christ. To understand the heart of this program, we must look back to the woman who started it all, Saint Katharina Kasper, the founders of our congregation. Born into a poor family in Germany, 1820, Katharina did not have a formal education or high social standing. Instead, she had a heart rich in compassion and a deep and simple faith. She spent her days working in the fields and her evenings nursing the sick and caring for the orphans. ಮಾಡಿದೆ. ಕಾನೂನುಗಳು ಅಷ್ಟೇ ಬರೀ ಮಹಿಳೆಯ ಸುರಕ್ಷತೆ ಬಗ್ಗೆನೇ ಇದೆ. ತಮಗೆ ಏನೇ ತೊಂದರೆ ಆದರೂ ತಾವು ನಿಯರ್ ಬೈ ಪೊಲೀಸ್, ತಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ ಅಥವಾ ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಪೊಲೀಸ್ ಸ್ಟೇಷನ್ ಇರ್ತವೆ ಅಥವಾ 112 ಇರುತ್ತೆ. ಇದರಲ್ಲಿ ನೀವು ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಅಂದರೆ ಇದು ರೂರಲ್ ಇರೋದ್ರಿಂದ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಏನು ಇಮಿಡಿಯೇಟ್ ಆಗಿ ಪೊಲೀಸ್ ಅಂತೂ ಬಂದು ಅಟೆಂಡ್ ಮಾಡ್ತಾರೆ. ಮತ್ತೆ ಏನೇ ತೊಂದರೆ ಇದ್ರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೀವೇ ಮನಸ್ಸಲ್ಲೇ ಇಟ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಯಾವುದೇ ತೊಂದರೆ ಇದ್ರೂ ಹಂಚೋದ್ರಿಂದ ನೀವು ಏನು ಫ್ರೆಂಡ್ಸ್ಗಳ ಹತ್ರನ ಹಂಚ್ಕೊಳ್ಳಿ, ಸಂಬಂಧಿಕರನ್ನ ಹಂಚ್ಕೊಳ್ಳಿ, ಅಥವಾ ಯಾರನ್ನ ವೆಲ್ ಬೀಯಿಂಗ್ಸ್ ಯಾರು ಇರ್ತಾರೋ ಅವ್ರ ಹತ್ರನ ಹಂಚ್ಕೊಳ್ಳಿ. ಬಟ್ ಏನೇ ತೊಂದರೆ ಇದ್ರೂ ಹಂಚ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದ್ ಕಡೆ ಗಮನ ಹರಿಸಿ. ಎನಿ ಟೈಮ್ ಪೊಲೀಸರು ತಮ್ಮ ಸುರಕ್ಷತೆಗಾಗಿರುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತಾಡೋಕ್ಕೆ ಆಸ್ಪದ ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಸೊಸೈಟಿ ಅಧ್ಯಕ್ಷ ಪಾವಜೇನ ಹಳ್ಳಿ ನಾಗರಾಜರೆಡ್ಡಿ, ಆಶಾಲಯ ಟ್ರಸ್ಟ್ ಸಿಬ್ಬಂದಿಗಳಾದ ಸಿಲ್ವಿಯಾ, ಅನುಷಾ, ಧನ್ಯ, ಮಂಜುನಾಥ್ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರಿಗೆ, ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರಿಗೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮುಂಬರುವ ರಾಜ್ಯ ಮಟ್ಟದ ಕಸಾಪ ಚುನಾವಣೆಯ ಅಭ್ಯರ್ಥಿ ಡಾಕ್ಟರ್ ಸಿ ಸೋಮಶೇಖರ್ ಪರವಾಗಿ ಪ್ರಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಯಿತು. ನಬೀಸಾಬ್ ಕುಷ್ಟಗಿ ಮಾತನಾಡಿ, ರಾಜ್ಯದ ಗಡಿನಾಡಿನಲ್ಲಿ ಕನ್ನಡದ ಕಂಪನ್ನು ಹರಡಿಸಲು ಜಿಲ್ಲಾಧ್ಯಕ್ಷರಿಗೆ 1 ಲಕ್ಷ ಅನುದಾನ ನೀಡಿದ್ದಾರೆ. ಗೋವಾ ಗಡಿನಾಡಿನ ಘಟಕಕ್ಕೆ 2 ಕೋಟಿ ಅನುದಾನ ಇಲಾಖೆಯಿಂದ ನೀಡಿದ್ದು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಲ್ಲೂ ಸೋಮಶೇಖರ್ ರವರಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯಾದ್ಯಂತ ಕನ್ನಡದ ಕಂಪನ್ನು ಹಾಗೂ ಕನ್ನಡದ ತೇರನ್ನು ಎಳೆಯುವ ನಾಯಕತ್ವವನ್ನು ಸಿ ಸೋಮಶೇಖರ್ ರವರಿಗೆ ಮಾಡಿಕೊಡಲು ನಬೀಸಾಬ್ ಕುಷ್ಟಗಿ ಮನವಿ ಮಾಡಿದರು. ಈ ನಮ್ಮ ರಾಜ್ಯದಲ್ಲಿರುವಂತಹ ಗಡಿ ಪ್ರದೇಶದ ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಈ ಒಂದು ಕನ್ನಡದ ಕೆಲಸವನ್ನ ಮಾಡೋದಿಕ್ಕೆ, ಕನ್ನಡದ ಚಟುವಟಿಕೆಯನ್ನ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡೋದಿಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಏನಪ್ಪಾ ಅಂದ್ರೆ 1 ಲಕ್ಷ ರೂಪಾಯಿದವರಿಗೆ ಏನಪ್ಪಾ ಅಂತ ಅನುದಾನವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಗೋವಾ ಗಡಿನಾಡ ಘಟಕಕ್ಕೆ ಸುಮಾರು 2 ಕೋಟಿಯ ಒಂದು ಜಾಗವನ್ನ ಏನಪ್ಪಾ ಅಂದ್ರೆ ಅವರು ಅಲ್ಲಿ ಸಹಾಯ ಮಾಡಿದ್ದಾರೆ ಇಲಾಖೆಯಿಂದ. ಅದರ ಜೊತೆಗೆ 10 ಕೋಟಿಯಲ್ಲೇನೂ ಕೂಡ ಕನ್ನಡ ಭವನಕ್ಕೆ ಇರ್ಬೋದು, ಅದ್ರ ಜೊತೆಗೆ ಕಲಬುರಗಿ ಇರ್ಬೋದು, ಹೀಗೆ ಹಲವಾರು ಗಡಿ ಜಿಲ್ಲೆಗಳಲ್ಲಿ ಅವರು ಕನ್ನಡದ ಕಾರ್ಯಕ್ರಮಗಳನ್ನ, ಕನ್ನಡದ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲು ಹಲವಾರು ರೀತಿಯಾದಂತಹ ಒಂದು ಸೇವೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು
ಹೇಳಿಕೆಗಳನ್ನ ವಿಚಾರಗಳನ್ನ ಅವರಿಂದ ತಿಳಿಯುವುದರ ಜೊತೆಗೆ ಅಲ್ಲ, ಅಲ್ಲಿದ್ದಂತವ್ರೇನಪ್ಪ ಅಂದ್ರೆ ನಮ್ಗೆ ತಿಳಿಸಿದ್ರು. ಇದರ ಜೊತೆಗೆ ಅವರ ಸೋಮಶೇಖರ್ ಸಾಹೇಬರ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ, ಅವರ ಸಾಧನೆಯ ಹಿನ್ನೋಟ ಈ ಕರಪತ್ರದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ ಭಾಗದಲ್ಲಿ ಏನಪ್ಪಾ ಅಂದ್ರೆ ಬೆಂಬಲ ವ್ಯಕ್ತ ಆಗಬೇಕಂತ ಏನು ಇವತ್ತಿನ ದಿವಸದಲ್ಲಿ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಾನು ಕೂಡ ಏನಪ್ಪಾ ಅಂದ್ರೆ ಒಬ್ಬ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನವನು. ಸಾಹೇಬರಿಗೆ, ಸೋಮಶೇಖರ್ ಸಾಹೇಬರಿಗೆ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಏನು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಏನಿದೆಯಲ್ಲ, ಎಲ್ಲಾ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಂದ, ಹಿರಿಯರಿಂದ, ಸಾಹಿತಿಗಳಿಂದ, ಎಲ್ಲ ಪದಾಧಿಕಾರಿಗಳಿಂದ ಒಂದು ಅಭೂತಪೂರ್ವವಾದಂತಹ ಒಂದು ಯಶಸ್ಸು ಸಿಗುತ್ತೆ. ಮುಂದೆ ಅವರು ಕನ್ನಡಮ್ಮನ ಸೇವೆಯನ್ನ ಮಾಡೋದಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ, ಹಿರಿಯರ ಆಶೀರ್ವಾದ ಸಿಗುತ್ತೆ ಅನ್ನುವಂತಹ ಒಂದೆರಡು ಅನಿಸಿಕೆಗಳನ್ನ ಹೇಳಿ ಇಲ್ಲಿಯವರೆಗೂ ನನಗಾಗಿ ಕಸಾಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಆರ್.ಕೆ. ನಂಜೇಗೌಡ, ವಿನೋದ್ ಗೌಡ, ಅಯ್ಯಪ್ಪಣ್ಣ, ರಮೇಶ್, ದೇವರಾಜ್ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಅಕಾಲಿಕ ಮಳೆಯಿಂದ ನೆಲಕ್ಕಚ್ಚಿದ ದ್ರಾಕ್ಷಿ ಬೆಳೆ, ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ, ಸಂಕಷ್ಟ ರೈತರಿಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ ಸಂಸದ ಸುಧಾಕರ್. ನಿಯಂತ್ರಣ ತಪ್ಪಿದ ದ್ವಿಚಕ್ರ ವಾಹನ, ಡಿವೈಡರ್ಗೆ ಡಿಕ್ಕಿಯಾಗಿ ಭೀಕರ ಅಪಘಾತ, ಸವಾರ ದಾರುಣ ಸಾವು. ಅದ್ದೂರಿ ಸಲ್ಲಾಪುರದಮ್ಮ ಕರಗ ಮಹೋತ್ಸವ, ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಕರಗದ ಪೂಜಾರಿ, ನೃತ್ಯಕ್ಕೆ ಮನಸೋತ ಜನತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲದ ಅಪಘಾತಗಳು, ಕಾರು ಅಶೋಕ್ ಲೈಲ್ಯಾಂಡ್ ವಾಹನಗಳ ನಡುವೆ ಭೀಕರ ಅಪಘಾತ, ಓರ್ವ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.